ಲೈಕ್ ಯು ಅಂತ ಹಾಕಿ ಹೆಂಡತಿ ಪಕ್ಕದಲ್ಲಿ ಕೂರಿಸ್ಕೊಂಡು ಬೇಕು ಅಂತ ಹಾಕಿದ್ರೆ ಅಂತಂದ್ರೆ ನಾನು ನಿಜ ಸುಮ್ಮನೆ ಬಿಸಾಕ್ತೆ ಬಿದ್ದು ಅದು ಹೇಳಕ್ಕಾಯ್ತದ ಏನೇನ ನೀವ್ ಹೇಳ್ತಿರೋದು ಇವಾಗ ಸುಳ್ಳು ಅಂತ. ಇಲ್ಲ ಹಂಗೆ ಹೇಳಕ್ಕಾಗೋದಿಲ್ಲ. ನಿಜ ಬೇಕು ಅಂತಾನೆ ಇಷ್ಟಪಟ್ಟು ಕಷ್ಟಪಟ್ಟು ಪಡ್ಕೊಂಡಿರೋದು. ಹಾ ಮೇಡಮ್, ಈಗ ನೀವ್ ಹೇಳಿ ಐ ಲೈಕ್ ಯು ಅಂತ ಹಾಕಿದ್ರಿ, ನೀವು ಅವ್ರ ಐ ಲವ್ ಯು ಟು ಅಂತ ಹಾಕಿದ್ರು, ನಿಮ್ ರಿಯಾಕ್ಷನ್ ಹೆಂಗಿತ್ತು? ಅದೇ ಮ್ಯಾಮ್, ಫಸ್ಟ್ ಆಫ್ ಆಲ್ ನಾನು ಸೋಷಿಯಲ್ ಮೀಡಿಯಾಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫೇಸ್ಬುಕ್ಕಲ್ಲೇ ನಮ್ಮಿಬ್ಬರದು ಕನೆಕ್ಟ್ ಆಗುತ್ತೆ. ಸೊ ಹೇಳ್ದಂಗೆ ಕೆಂಪಕ್ಕೋ ಕಾಳಕ್ಕೋ ತುಂಬ ಸಿಗ್ನೇಚರ್ ಸ್ಟೆಪ್, ಯಾರು ಯಪ್ಪ ಈ ಥರ ಡ್ಯಾನ್ಸ್ ಮಾಡ್ತಿರಲ್ಲ ನಾವು ನಾನ್ ಸ್ಟಾಪ್ ಇಲ್ಲದೆ ಆ ಥರ ಸ್ವಲ್ಪ ಕಾಳಜಿ ಜಾಸ್ತಿ ಆಗುತ್ತೆ. ಸೊ ಪ್ರತಿದಿನ ನೋಡ್ತಾ ಇರ್ತೀವಿ. ನಾನು ಆ ಸ್ಟೆಪ್ ಎಲ್ಲ ಮನೇಲಿ ಹಾಕಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಹಾಗೆ ಮೆಸೇಜು ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟು ಎಲ್ಲ ಆಗುತ್ತೆ. ಸೊ ನಾನು ಐ ಲೈಕ್ ಯು ಅಂತೇಳಿ ಆ ಸ್ಟೆಪ್ಗೆ ನಾನು ಒಂದು ಮೆಸೇಜ್ ಎಮೋಜಿಸ್ ಕಳಿಸಿದಾಗ ಇವರು ಅದನ್ನ ಲವ್ ಸಿಂಬಲ್ ಅಂತ ಅನ್ಕೊಂಡ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅವ್ರು ಐ ಲವ್ ಯು ಅಂತ ಆ ಕಡೆ ಬರುತ್ತೆ. ಸೊ ಗೊತ್ತಲ್ಲ ಆ ಟೈಮಲ್ಲಿ ತಕ್ಷಣ ಯಾರು ಏನು ಐ ಲೈಕ್ ಯು ಅಂತ ಕಳಿಸೋದಕ್ಕೆ ಐ ಲವ್ ಯು ಅಂತ ಅಂದ್ಬಿಟ್ಟು ಮತ್ತೆ ನೀವೇನಾದ್ರು ಅನ್ಕೊಂಡ್ರೆ ಇದೇನ್ ಫೇಕ್ ಅಕೌಂಟ್ ನಾನು ಐ ಲೈಕ್ ಯು ಅಂತ ಹಾಕಿದಾರಲ್ಲ ಅಂತ, ಅಂದ್ರೆ ನೀವ್ ಅನ್ಕೊಂಡ್ರ ಅಂತ? ಇಲ್ಲ ನಾನು ಅಂದ್ರೆ ನನ್ಗೆ ಗೊತ್ತಾಯ್ತು ಇವ್ರೇನೇ ಮೆಸೇಜ್ ಮಾಡ್ತಿದ್ದಾರೆ ಅನ್ನೋ ಥರ ಗೊತ್ತಾಯ್ತು ನನಗೆ. ಫೇಕ್ ಅಕೌಂಟ್ ಥರ ಕಾಣಿಸ್ತಾರೆ, ಯಾಕಂದ್ರೆ ಅವ್ರದ್ದೆಲ್ಲ ಫುಟೇಜಸ್ ಎಲ್ಲ ನೋಡಿದ್ನಲ್ಲ ನಾನು. ಸೊ ಇವರೇನೇ ಇರಬೇಕು ಕನ್ಫರ್ಮೇಷನ್ ಇತ್ತು ನನಗೆ. ಏನು ತಕ್ಷಣ ಹಿಂಗೆ ಕಳಿಸಿದ್ರೆ ಅಂತ ನನಗೊಂದು ಸ್ವಲ್ಪ ಯಾರೋ ಹುಡುಗಿಗೆ ತಕ್ಷಣ ಆ ಥರ ಬಂದರೆ ಇದೇ ನೀನು ಬಿದ್ನ ಅನ್ನೋ ಥರ ನನಗೆ ಫೀಲ್ ಆಗ್ತಿತ್ತು. ಇಷ್ಟು ಈಸಿ ಅಂತ ಅಷ್ಟು ಬರ್ಗೆಟ್ಕೊಂಡಿದ್ದ ನಿಮ್ಗೆ? ಇಲ್ಲ ವಿದ್ಯೆ ಇದ್ದಲ್ಲ, ಈಗ ನನ್ನಂತ ಸಿಗ್ಬೇಕು ಅನ್ನೋ ಪುಣ್ಯ ಮಾಡಿಲ್ಲ ಅಷ್ಟೇ. ನಿಜ, ಈಗ ಸುಮ್ನೆ ಹಿಂಗೆ ಎಸ್ತೆ ಹಿಂಗೆ ನಾನು ಹಿಂಗೆ ಕ್ಯಾಚ್ ಹಿಡ್ಕೊಂಡ್ಬಿಟ್ಟೆ. ಹಿಂಗೆ ಎಸ್ತೆ ಗಬಕ್ ಅಂತ ಕ್ಯಾಚ್ ಹಿಡ್ಕೊಂಡೆ. ಫೇಸ್ಬುಕ್ ಅಲ್ಲಿ ಎಷ್ಟೊಂದ್ ಜನ ಕಾಂಟ್ಯಾಕ್ಟ್ ಬರ್ತಾರೆ, ಹಾಗೆ ಇದು ಒಂದ್ ಇರ್ಲಿ ಅಂತ ಒಂದ್ ಹೇಳ್ದಾಗ ಒಂದ್ ಗಾಣ ಆ ತರ ಮಾಡಿಲ್ಲ. ನಾನು ತುಂಬಾ ಒಳ್ಳೆ ಹುಡುಗ, ಬೇಕು ಅಂತಾನೆ ಸೆಲೆಕ್ಟ್ ಮಾಡತ್ತು. ಓಕೆ. ಸೊ ಆಮೇಲೆ ಹೆಂಗಾಯ್ತು ಅಂದ್ರೆ ಈ ಲವ್ ಸ್ಟೋರಿ ಎಷ್ಟ್ ದಿನಗಳ ಕಾಲ ಎಳೆದ್ರಿ, ಏನು ಎತ್ತ ಅಂತ ಮದ್ವೆ ತನಕ ಹೆಂಗ್ ಬಂದ್ ನಿಲ್ತಾ ಇದು? ಮ್ಯಾಮ್ ಒಂದು 5 ಡೇ ನಮ್ಮ ತಮ್ಮಂದು ಒಂದು ಮದುವೆ ಇತ್ತು. ಸೊ ನಾನೊಂದು ಸ್ವಲ್ಪ ದಿನ ಐ ಲೈಕ್ ಯು ಆ ಮೆಸೇಜ್ಗೆಲ್ಲ ಸ್ವಲ್ಪ ಡ್ರಾಪ್ ಔಟ್ ಆಗುತ್ತೆ. ಆಮೇಲೆ ಮತ್ತೆ ಕಂಟಿನ್ಯೂಟಿ ಆಗಿ ನಾನು ಮತ್ತೆ ಕಾಲು ಅಂದರೆ ಮೆಸೇಜ್ ನಂಬರ್ ಎಲ್ಲ ಎಕ್ಸ್ಚೇಂಜ್ ಆಗುತ್ತೆ, ನಂಬರ್ ಎಲ್ಲ ಕೊಟ್ಟಿರ್ತೀವಿ ಮಾಡ್ತೀವಿ. ಸೊ ಆ ಟೈಮಲ್ಲಿ ನನ್ನ ತಮ್ಮನ ಮದುವೆ ಇದೆ, ನೀವು ಮದುವೆಗೆ ಬರಬೇಕು ಅಂತ ಕರಿತೀನಿ. ಆವಾಗ ಸುಮ್ಮನೆ ನಂಗೆ ಮದುವೆಗೆಲ್ಲ ಕರೆದ್ರೆ ಬರೋಕ್ಕಾಗಲ್ಲ ಅಂತಂದು, ಆಯ್ತು ಉದಯರಂಗ ಬಸ್ ಹತ್ಕೊಂಡು ಇನ್ವಿಟೇಷನ್ ಕೊಡಕ್ಕೆ ಬರ್ತೀನಿ ಬಿಡಪ್ಪ ಅಂತ ಹೇಳ್ಬಿಟ್ಟು ರೇಗಿಸ್ತೇನೆ. ಸೊ ಆಗ ನಮ್ಮಮ್ಮ ಎಲ್ಲ ಇನ್ವೈಟ್ ಮಾಡ್ತಾರೆ. ಸೊ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನನ್ನ ತಮ್ಮನ ಮದುವೆ ಇದೆ. ಅಲ್ಲೇ ಇವ್ರು ನಿಮ್ಮನ್ನ ಫಸ್ಟ್ ನೋಡಿದ್ದ? ಮಹದೇಶ್ವರ ಬೆಟ್ಟದಲ್ಲೇ ಫಸ್ಟ್ ನೋಡಿದ್ದು. ಆಕ್ಚುಲಿ ಅದು ಫಸ್ಟ್ ಮೀಟ್ ಯಾರೋ ಒಬ್ರು ಸರ್ ಜೊತೆಗೆ ಬಂದಿರ್ತಾರೆ. ಅವಾಗ ಗೊತ್ತಿರಲ್ಲ ನಂಗೆ ಇವ್ರು ಯಾರು ಅಂತ ಪರಿಚಯ ಇರಲ್ಲ. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿರ್ತೀವಿ, ಬಟ್ ಅವ್ರು ಅನ್ಕೊಂಡಿರ್ತಾರಂತೆ ನನ್ಗೆ ಇವ್ರದ್ದು ಫೇಸ್ಬುಕ್ ಅಲ್ಲಿ ತುಂಬಾ ಕಾಂಟ್ಯಾಕ್ಟ್ ಇರ್ತಾರ, ನಂಗೆ ಅಷ್ಟು ಪತ್ತೆ ಹಚ್ಚಕ್ ಆಗಿರಲ್ಲ. ಒಂದು ಫೋಟೋ ತೆಗ್ದು ನನ್ನ ಸ್ಟೇಟಸ್ ಹಾಕ್ದಾಗ ಚಂದ್ರಪ್ರಭಾ ಬಂದಿದ್ರ, ಚಂದ್ರಪ್ರಭಾ ಯಾರದು ಚಂದ್ರಪ್ರಭಾ ಅನ್ಕೊಂಡು ಆಮೇಲೆ ಮತ್ತೆ ಆಲ್ರೆಡಿ ಫ್ರೆಂಡ್ ಆಗಿದ್ದೀನಲ್ವಾ ಅನ್ನೋ ತರದಲ್ಲಿ ಆಮೇಲೆ ಕ್ಲಾಶ್ ಆಗುತ್ತೆ ಅನ್ನೋ ತರ. ಸೊ ಆಮೇಲೆ ನೀವು ಮನೆಯವ್ರಿಗೆ ಹೇಳ್ತೀರಾ ಹೀಗೆ ನೀವಿಬ್ರು ಲವ್ ಮಾಡ್ತೀರಾ ಅಂತ? ಸೊ ಅವಾಗ ನಿಮ್ ಮನೇಲಿ ಹೆಂಗಿತ್ತು ರಿಯಾಕ್ಷನ್? ಒಪ್ಕೊಂಡ್ರ? ಒಪ್ನಿಲ್ಲ. ನಮ್ಮ ಮದುವೆ ಆದ್ರೆ ಒಂದ್ ದೊಡ್ಡ ದುರಂತ ಅಂತ ಇವ್ರ ಮನೆಯಿಂದ ಯಾರು ಬರಲಿಲ್ಲ. ಆಮೇಲೆ ನಮ್ಮ ಮನೆಯಿಂದನೂ ಯಾರು ಬರಕ್ ಇಷ್ಟ ಇರಲಿಲ್ಲ. ಆದ್ರೂ ಬಲವಂತ ಮಾಡಿ ನಮ್ಮ ತಾಯಿ ಬಂದ್ರು ಮೊನ್ನೆ ಅನ್ನೋದ್ಗೆ. ಇವ್ರ ಮನೆಯಲ್ಲೂ ಬಲವಂತ ಮಾಡೋದಕ್ಕೆ ಇವ್ರ ತಮ್ಮ ಬಂದ್ರು. ನಾವು ದೇವಸ್ಥಾನ ಮಾಗಡಿ ಹತ್ರ ಒಂದು ದೇವಸ್ಥಾನ ನಮ್ದು ಗಿಲ್ಲಿ ಪ್ರಾಕ್ಟೀಸ್ ನಡೀತಾ ಇತ್ತು. ಬೆಳಿಗ್ಗೆ ರಪ್ಪ ಅಂತ ಯಾರಿಗೂ ಹೇಳಿರ್ಲಿಲ್ಲ. ಬೆಳಿಗ್ಗೆ ಮಾಮೂಲಿ ದೇವಸ್ಥಾನ ಸ್ನಾನ ಮಾಡಿದ ಪೂಜೆಗೆ ಹೋಗ್ತೀವಲ್ಲ, ಹಂಗೋದು ರಪ್ಪನ್ ಮದುವೆ ಆಗ್ಬಿಟ್ಟು ರಪ್ಪ ಅಂತ ಹೇಳಿ ನಮ್ಮ ಮನೆಗೆ ಬಿಟ್ಬಿಟ್ಟು ನಾನು ಗಿಲ್ಲಿ ಪ್ರಾಕ್ಟೀಸ್ಗೆ ಹೋಗಿದ್ದೆ. ಪೂಜೆಗೆ ಹೋಗ್ತೀವಲ್ಲ ಹಾಗೆ ಪೂಜೆಯಲ್ಲಿ ಪೂಜಾರಪ್ಪ ಪೂಜೆ ಮಾಡ್ತಿರೋ ಟೈಮಲ್ಲಿ ತಾಳಿ ಕಟ್ತೆ ರಪ್ಪ ಅಂತ ಮುಗೀತು. ರಪ್ಪ ಅಂತ ಮನೆಗೆ ಬಿಟ್ಬಿಟ್ಟು ನಾನು ಹಂಗೆ ಪ್ರಾಕ್ಟೀಸ್ ಹೋದೆ ಮದುವೆ. ಆಮೇಲೆ ಹೆಂಗೆ ಫ್ಯಾಮಿಲಿ ಅವರೆಲ್ಲ ಇವಾಗೆಲ್ಲ ಓಕೆನಾ? ಈಗ ಚೆನ್ನಾಗಾದ್ರು. ಅಂದ್ರೆ ಏನ್ ರೀಸನ್? ಅಂದ್ರೆ ಟಿವಿಲಿ ಇದಾರೆ ಗೊತ್ತಲ್ಲ ಮ್ಯಾಮ್, ಇವ್ರು ಯಾವಾಗ್ಲೇ ಹೆಂಗಣ ಎನರ್ಜೆಟಿಕ್ ಅಲ್ವಾ, ತುಂಬಾ ಹೆಂಗ್ ಬಾಯಿ ಅಂತೇಳಿ ನಮ್ಮ ಅಪ್ಪ ಒಪ್ಕೊಳ್ಳಿಲ್ಲ. ಈಗ ಸರ್ವೇಜಾಬಿನಿಗೆ ಅಂದ್ರೆ ಇವ್ರ ತಂದೆ ಸರ್ಕಾರಿ ನೌಕರಿ ಕೆಲಸದಲ್ಲಿ ಇರೋದ್ರಿಂದ ಅಂದ್ರೆ ಯಾರ ಗೊತ್ತಿರೋ ಕಡೆ ಮಾಡೋಣ, ಹಾಗೆ ಹೀಗೆ ಸಿನಿಮಾದರ ಎಲ್ಲ ಬೇಡ. ಸಿನಿಮಾದವರು ಅಂತನಾ ಅಥವಾ ಏಜ್ ವಿಷಯ? ವಯಸ್ಸು ಇಂಪಾರ್ಟೆಂಟೇ. ಫಸ್ಟ್ ಬೇಡ ಅಂತಿದ್ರು, ಆಮೇಲೆ ವಯಸ್ಸಾಗದಾಗ ನಮ್ಮ ಚಂದ್ರಪ್ರಭಂಗೆ ಹಂಗೆ ಅಂದ್ರು, ನಿಮ್ಮ ಅಪ್ಪಂಗೆ ತಲೆ ಕೆಟ್ಟಿದೆ ಅಂತ ಮನ್ಸಿನೊಳಗೆ ಬೈಕಂದೆ. ಬಾಯ್ಬಿಟ್ಟು ಹೇಳಕ್ ಐಕಿಲ್ಲ, ಯಾಕಂದ್ರೆ ಬೇಜಾರು ಮಾಡ್ಕೊತಾರಲ್ಲ ಮನ್ಸಿನೊಳಗೆ. ಇವ್ರ ಅಪ್ಪಂಗೆ ತಲೆ ಕೆಟ್ಟಿದೆ ಅಂತ ಮನ್ಸಿನೊಳಗೆ ಬೈಕಂದೆ. ಏನೇನೋ ಒಂದು ಅದೇ ಇದು ಸುಳ್ಳು ಅದು ಇದು ಎಲ್ಲ ಕ್ರಿಯೇಟ್ ಮಾಡಿ ಅವಾಗ ನಿಮ್ಮ ಅಪ್ಪಂಗೆ ತೋರು ಇನ್ನು ಅದೆಲ್ಲ ಏನೋ ಮಾಡಿ ಇಲ್ಲ ಒಂದು ಯಾವ್ದೋ ಒಂದು ಡೂಪ್ಲಿಕೇಟ್ ಏನೋ ಒಂದು ಮಾಡಿ ಅವಾಗ ತೋರು ಇಲ್ಲಿ ನನ್ಗೆ ವಯಸ್ಸು ಸಿಕ್ತು ಅಂತ ಹೇಳ್ಬಿಟ್ಟೆ ನಮ್ಸಿ ಇವ್ರ ಅಪ್ಪನ ನಂಬಿಸಿ ಮದುವೆ ಆದೆ. ಆಮೇಲೆ ಒರಿಜಿನಲ್ ಕಾರ್ಡ್ ತಾವಾಗ ತೋರು ನನ್ಗೆ ಇಷ್ಟೇ ವಯಸ್ಸಾಗಿರೋದು, ಈಗೇನ್ ಮಾಡಕೈತೆ ನಿಮ್ಮಪ್ಪ ಅಲ್ಕಂದ್ರೆ. ಎಷ್ಟು ವಯಸ್ಸಾಗಿದೆ ಅವರಿಗೆ? ಇಲ್ಲ ವಯಸ್ಸೆಲ್ಲ ಹೇಳಂಗಿಲ್ಲ. 22 ಮ್ಯಾಮ್. ಎಸ್ ಕರೆಕ್ಟ್ ಆಗಿ ಹೇಳ್ತಾರೆ ನೋಡಿ. ಅದ ಡಬಲ್ ಮಾಡ್ಕೊಳ್ಳಿ ಅಷ್ಟೇ.
ಹಾಗಾದ್ರೆ ವಯಸ್ಸನ್ನ ನೀವು ರಿವೀಲ್ ಮಾಡಲ್ಲ ಇಲ್ಲ ಇಲ್ಲ ವಯಸ್ಸು ಹೇಳಕ್ಕೆ ಹೋಗಲ್ಲ. ನಿಮ್ಗಾದ್ರೂ ಗೊತ್ತಾ ಕರೆಕ್ಟ್ ಏಜ್ ಎಷ್ಟು? ನನಗೆ ಗೊತ್ತಿದೆ ಮ್ಯಾಮ್. ಕರೆಕ್ಟ್ ಇದೆಯಾ? ಇವ್ರಿಗೆ ಗೊತ್ತಿರೋದು ಕರೆಕ್ಟ್ ಇದೆಯಾ ಹಂಗಾರೆ ಏಜ್? ನಾನು ಮನಸ್ಸು ಮೆಚ್ಚಿನೇ ಆಗಿರೋದು, ವಯಸ್ಸು ಮತ್ತೊಂದು ಮಗ್ದೊಂದೆಲ್ಲ ನಾನೇನು ಇದು ಮಾಡ್ಕೊಂಡಿಲ್ಲ. ಆಮೇಲೆ ಸ್ವಲ್ಪ ಫ್ಯಾಮಿಲಿ ಕಡೆಗೆ ಅದೆಲ್ಲ ಬರುತ್ತೆ. ಸೊ ನನಗೆ ಇಷ್ಟ ಆದ್ರು, ಇವ್ರ ಗುಣ ಇಷ್ಟ ಆಯ್ತು. ಸೊ ಹಾಗೆ ನನಗೆ ಮದುವೆಗೆ ಒಪ್ಕೊಂಡೆ ಅಷ್ಟೇನೆ.